ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮಾವಿನ ಹಣ್ಣಿನ ಒಂದು ಹೊಸ ರೆಸಿಪಿ, ಟೇಸ್ಟಿ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲೊಂದು 4 ಮಾವಿನ ಹಣ್ಣನ್ನು ಈ ಸೈಜ್ದು ತಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ಇವನ್ನ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ವರ್ಷಕ್ಕೊಂದ್ಸತಿ ಆದರೂ ಮಾವಿನ ಹಣ್ಣಿಂದ ಈ ರೀತಿ ಸ್ವೀಟನ್ನು ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಪ್ರತಿಯೊಬ್ಬರು ತಿಂತಾರೆ. ನಂತರ ನಾನಿಲ್ಲಿ ಟೀ ಕುಡಿ ಕಪ್ನಿಂದ 2 ಕಪ್ ಆಗೋಷ್ಟು ಹಾಲನ್ನು ಸೇರಿಸಿ ಮತ್ತೆ ಇದನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡೆ. ಸೊ ಇದನ್ನ ಒಂದೀಗ ಕಪ್ಪಲ್ಲಿ ನಾನು ಅರ್ಧ ಮಾತ್ರ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ರುಚಿಗೆ ತಕ್ಕಷ್ಟು ಹನಿಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆಯನ್ನು ಕೂಡ ನೀವು ಸೇರಿಸ್ಕೋಬೋದು. ನಾನು ಇಲ್ಲಿ ಸಕ್ಕರೆ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ಹನಿಯನ್ನು ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹನಿ ಸೇರಿಸೋದ್ರಿಂದ ಕೂಡ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಬೇಕಾದರೆ ನೀವು ಸಕ್ಕರೆಯನ್ನು ಕೂಡ ಸೇರಿಸ್ಕೋಬೋದು. ನಂತರ ಇಲ್ಲಿ ನಾನು ಸಬ್ಜಿ ಸೀಡ್ಸನ್ನು ಒಂದು ಅರ್ಧ ತಾಸು ಮುಂಚೆನೇ ನೆನೆಯೋಕೆ ಬಿಟ್ಟಿದ್ದೆ. ಸೊ ಅದನ್ನು ಈಗ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಒಂದು 3ರಿಂದ 4 ಟೀ ಸ್ಪೂನ್ ಆಗೋಷ್ಟು ಸಬ್ಜಿ ಸೀಡ್ಸನ್ನು ನೆನೆಯೋಕೆ ಬಿಟ್ಟರೆ ಸಾಕು ಫ್ರೆಂಡ್ಸ್. ನಂತರ ಇದಕ್ಕೆ ಮಾವಿನ ಹೋಳನ್ನು ಇಲ್ಲಿ ಸೇರಿಸಿದ್ದೀನಿ. ನಂತರ ಮತ್ತೆ ರುಬ್ಬಿಟ್ಟಿರುವಂಥ ಮಾವಿನ ಹಣ್ಣಿನ ಪೇಸ್ಟನ್ನು ಇದಕ್ಕೆ ಸೇರಿಸಬೇಕು. ಮಾವಿನ ಹಣ್ಣು ಸ್ವಲ್ಪ ಹೀಟು, ಸೊ ಸಬ್ಜಿ ಸೀಡ್ಸು ತುಂಬಾ ತಂಪು. ಇವು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ಎರಡು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಂತರ ಇದರ ಮೇಲ್ಗಡೆ ಸ್ವಲ್ಪನೇ ಡೆಕೋರೇಷನ್ ಮಾಡಬೇಕು ಅಂದ್ಕೊಂಡೆ. ಸೊ ನನಗೆ ಸರಿಯಾಗಿ ಇಲ್ಲಿ ಡೆಕೋರೇಷನ್ ಕೂಡ ಮಾಡೋಕ್ಕೆ ಬರಲಿಲ್ಲ. ಸೊ ಅಷ್ಟೋ ಇಷ್ಟು ಮಾವಿನ ಹಣ್ಣನ್ನೇ ಡೆಕೋರೇಷನ್ ರೀತಿಯಲ್ಲಿ ಕೊಟ್ಟೆ ರೌಂಡ್ ಶೇಪಲ್ಲಿ. ಫ್ರೆಂಡ್ಸ್, ಇದು ತುಂಬ ಅಂದರೆ ತುಂಬ ವೈರಲ್ ಆಗ್ತಾ ಇತ್ತು ವಿಡಿಯೋ. ಅದಕ್ಕೋಸ್ಕರ ನಾನು ಒಂದೇ ಒಂದು ಮಾವಿನ ಹಣ್ಣಿಂದ ಮಾಡಿ ನೋಡಿದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಇವತ್ತು ನಿಮಗೆ ಇಲ್ಲಿ 4 ಮಾವಿನ ಹಣ್ಣನ್ನು ಯೂಸ್ ಮಾಡಿಬಿಟ್ಟು ಮನೇಲಿ ಎಲ್ಲರೂ ಇರೋರಿಗೆ ಪ್ರತಿಯೊಬ್ಬರಿಗೂ ಮಾಡಿ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸ್ವೀಟಾಗಿದೆ, ತುಂಬಾ ರುಚಿಕರ ಕೂಡವಾಗಿದೆ. ನನಗಂತೂ ಮಾಡ್ತಾ ಇದ್ದಂಗೆ ನಾನಂತರೂ 1 ಗ್ಲಾಸ್ ಪೂರ್ತಿ ಕುಡಿದೆ, ಅಷ್ಟು ಚೆನ್ನಾಗಿತ್ತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.